ಈಗ ನೀವು ಆಕ್ಟಿಂಗ್ ಮಾಡ್ತಿದ್ದೀರಾ, ಒಂದಷ್ಟು ಜನ ಇರ್ತಾರೆ, ನಿಮ್ಮ ಸೀರಿಯಲ್ ಟೀಮೇ ಒಂದು ದೊಡ್ಡದಾಗಿರುತ್ತೆ, ಒಂದಷ್ಟು ಜನ ಇರ್ತಾರೆ, ಅವರ ಮನಸ್ಥಿತಿಗೂ ಕೂಡ ನೀವು ಅಡ್ಜಸ್ಟ್ ಆಗ್ಬೇಕು. ಒಬ್ಬೊಬ್ಬರಿಂದ ಒಂದೊಂದು ವಿಷಯಗಳಿರುತ್ತೆ ಕಲಿಯೋದಕ್ಕೆ. ಈ ವಿಚಾರವಾಗಿ ಹೇಳೋದಾದ್ರೆ ಮೆಚುರಿಟಿ ಲೆವೆಲ್ ಇರ್ಬೋದು. ಆಕ್ಚುಲಿ ನಾನು ತಾಂಡವಿಂದ ಥಿಂಗ್ಸ್ನ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಕಲ್ತಿದ್ದೀನಿ. ಅಂದರೆ ನನಗೆ ಇವಾಗ ಏನೋ ಒಂದು ಥಾಟಲ್ಲಿ ಸ್ಟಕ್ ಆಗಿಬಿಟ್ಟಿರ್ತೀನಿ. ಹೇಗೆ ಈ ಸಿಚುವೇಶನಿಂದ ಈಚೆ ಬರಬೇಕು ಅನ್ನೋದು ತಾಂಡವಿಂದ ಕಲ್ತಿದ್ದೀನಿ. ಅವ್ನು ಕೂಲಾಗಿ ಹ್ಯಾಂಡಲ್ ಮಾಡ್ತಾನೆ. ನಾನು ಒಂಥರ ಪ್ಯಾನಿಕ್ ಸ್ಟಾರು, ತುಂಬ ಪ್ಯಾನಿಕ್ ಆಗೋಗ್ತೀನಿ. ಅಯ್ಯೋ ಹಿಂಗಾಗೋಯ್ತು ಹಂಗಾಗೋಯ್ತು ಅಂತ ಫುಲ್ ಪ್ಯಾನಿಕ್ ಆಗ್ತಾ ಇರ್ತೀನಿ. ಅವನು ಕಾಮ್, ಆಯಿತು ಆಗೋಯ್ತು, ಇವಾಗ ಸಿಟ್ ಆ್ಯಂಡ್ ಥಿಂಕ್, ಕೂತ್ಕೊಂಡು ಯೋಚನೆ ಮಾಡು ಏನು ಮಾಡ್ಬೋದು ಮುಂದೆ ಅಂತ. ಅವನು ಅದನ್ನು ಹೇಳ್ಕೊಟ್ಟಿದ್ದಾನೆ. ಆಮೇಲೆ ಭಾಗ್ಯ ಫಿಸಿಕಲಿ ಎಷ್ಟು ಸ್ಟ್ರಾಂಗ್ ಆಗಿರಬೇಕು ಮತ್ತು ಯಾವ ಥರ ಮೈಂಡ್ನ ಟ್ರೈನ್ ಅಪ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದಾರೆ. ಅದು ಬಿಟ್ಟು ಪದ್ದಮ್ಮ ಹತ್ರ ಅಡುಗೆ ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ತಾ ಇರ್ತೀನಿ ಅವಾಗ. ಯಾಕಂದರೆ ಪದ್ದಮ್ಮ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಓಕೆ, ನಾನು